ಅರ್ಜುನ್ ಅವ್ರ ಜೊತೆಲಿದ್ರೆ ನನಗೆ ಕಾಡು ನಾಡು ಎರಡೂ ಒಂದೇ. ಇವರನ್ನ ಕಪ್ಪೆ ಚಿಪ್ಪಲ್ಲಿರೋ ಸ್ವಾತಿ ಮುತ್ತಿನ ತರ ನಾನು ಕಾಪಾಡ್ಕೋಬೇಕು. ನಮ್ಮಿಬ್ರ ನಡುವೆ ಆ ಮಾಯಾ ಮೋಹಿನಿ ಮತ್ತೆ ಸುಳಿದೇ ಇರೋ ತರ ನೋಡ್ಕೋಬೇಕು. ಭೈರವ, ನೀನ್ ಮಾಡ್ತಾ ಇರೋದು ತಪ್ಪು. ಊರ್ಮಿಳಾ, ನಿನ್ನ ಮಾತು ಕೇಳಿ ನನಗೆ ನಗು ಬರ್ತಾ ಇದೆ. ನೀನು ಮಾಡಿದ್ದು ಸರಿ, ನಾನು ಮಾಡಿದ್ದು ತಪ್ಪ. ಅಂದ್ರೆ ನಿನಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನಿನಗೊಂದು ನ್ಯಾಯ, ನನಗೊಂದು ನ್ಯಾಯ ಅಂತ ಇರೋದಿಲ್ಲ. ಅಸಹಾಯಕರ ಮೇಲೆ ಹೀಗೆ ಹಟ್ಟಹಾಸದಿಂದ ಮೆರೆಯೋದು ಗಂಡಸಿನ ಪೌರುಷ ಅಲ್ಲ. ನೀನು ನನ್ನ ಶಕ್ತಿಗೆ ಸೋತು ಶರಣಾದ ಮೇಲೆ ಈಗ ನೀನು ಹೆಣ್ಣು ಅನ್ನೋದು ನೆನಪಿಗೆ ಬಂತ. ಸಮಯಕ್ಕೆ ತಕ್ಕನಾಗೆ ಬದಲಾಗ್ತೀಯ ನೀನು. ನಿನ್ನ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು. ನೀನು ಏನೇ ಹೇಳಿದ್ರು ನಿನ್ನ ಮಾತನ್ನ ನಾನು ಕೇಳೋದಿಲ್ಲ. ಇನ್ ಯಾವತ್ತೂ ನಾನ್ ನಿನಗೆ ಮೋಸ ಮಾಡೋದಿಲ್ಲ, ಬಿಡು. ನಾನು ಒಂದು ಸಲ ನಿನ್ನಿಂದ ಮೋಸ ಹೋಗಿದ್ದೆ, ಪದೇ ಪದೇ ಮೋಸ ಹೋಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನನ್ನ ನಂಬು. ಏಯ್, ನಿನ್ನ ಪ್ರಾಮಾಣಿಕತೆ ಏನು ಅನ್ನೋದು ನೀ ನನ್ನನ್ನ ಯಾವಾಗ ಬಂಧಿಸಿದ್ಯೋ ಆಗ್ಲೇ ಗೊತ್ತಾಗೋಯ್ತು. ಇಲ್ಲ ಭೈರವ, ಇನ್ಯಾವತ್ತೂ ನಾನು ನಿನಗೆ ಮೋಸ ಮಾಡೋದಿಲ್ಲ. ಇದನ್ನ ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ನೀವು ಅನ್ಯ ಲೋಕದ ಜೀವಿಗಳು, ನಿಮಗೆ ದೇವರು ದಿಂಡ್ರು ಅನ್ನೋ ನಂಬಿಕೆ ಇರೋದಿಲ್ಲ. ದಯವಿಟ್ಟು ನನ್ನನ್ನ ನಂಬು. ಇನ್ಯಾವ ಕ್ಷಣದಲ್ಲೂ ನಾನು ನಿನಗೆ ಮೋಸ ಮಾಡೋದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ನಿನ್ನ ಮಾತನ್ನ ನಂಬೋದಾ? ಕಣ್ಮುಚ್ಚಿ ನಂಬು. ನಾನು ಕುರುಡಾಗಿ ನಂಬೋದಿಲ್ಲ. ಒಂದು ವೇಳೆ ನಿನ್ನನ್ನು ನಂಬಲೇಬೇಕು ಅಂದ್ರೆ ನೀನು ನನ್ನ ಹೋಮಕುಂಡದ ಜ್ವಾಲೆಯ ಮೇಲೆ ಆಣೆ ಮಾಡಬೇಕು. ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ಜೈ ಮಹಾಕಾಲ. ಈ ಹೋಮಾಗ್ನಿ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀ ನನಗೆ ಮೋಸ ಮಾಡೋದಿಲ್ಲ. ಒಂದು ವೇಳೆ ಏನಾದ್ರೂ ನೀನು ಸುಳ್ಳು ಹೇಳಿದ್ರೆ ಈ ಹೋಮಾಗ್ನಿ ನನಗೆ ಹೇಳುತ್ತೆ. ಈ ಹೋಮಾಗ್ನಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಇನ್ಯಾವತ್ತೂ ಭೈರವನಿಗೆ ಮೋಸ ಮಾಡೋದಿಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ? ಅದಕ್ಕೆ ಹೋಮಾಗ್ನಿ ನಿನ್ನ ಸುಡೋದು ನೋಡಿದ್ದು. ಇನ್ನ ನಿನ್ನ ಉಳಿಸಿ ಯಾವ ಪ್ರಯೋಜನ ಇಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ. ಬೇಡ ಭೈರವ, ಈ ಕ್ಷಣದವರೆಗೂ ನಿನಗ್ ಮೋಸ ಮಾಡೋದು ನನ್ನ ಮನ್ಸಲ್ಲಿತ್ತು. ಆದ್ರೆ ಈಗಿಂದ ಹೇಳ್ತಾ ಇದ್ದೀನಿ, ನಿನಗೆ ಮೋಸ ಮಾಡೋ ಯಾವ ಇರಾದೇನೂ ನನಗಿಲ್ಲ. ನನ್ನ ನಂಬು. ಹಾಗಂತ ಮತ್ತೊಮ್ಮೆ ಹೋಮಾಗ್ನಿ ಮೇಲೆ ಪ್ರಮಾಣ ಮಾಡಿ ಹೇಳು.
ಹೋಮಾಗ್ನಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನಿನ್ ಯಾವತ್ತೂ ಭೈರವನಿಗೆ ಮೋಸ ಮಾಡೋದಿಲ್ಲ. ಊರ್ಮಿಳಾ, ಇನ್ಮೇಲೆ ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳಬೇಕು. ಸರಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ಜೈ ಮಹಾಕಾಲ. ಅಮ್ಮ, ಯಾಕಮ್ಮ ಇಷ್ಟೊಂದು ಟೆನ್ಷನಲ್ಲಿದೆಯಾ? ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನಿಸ್ತಾ ಇದೆ ನನಗೆ. ನೀನೇನು ಪಾಸಿಟಿವ್ ಆಗಿ ಯೋಚನೆ ಮಾಡು ಅಂತ ಇದೆಯಲ್ಲ. ನನಗೆ ಅರ್ಜುನ್ ಯಾವ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾನೋ ಅಂತ ನನಗೆ ಅನಿಸ್ತಾ ಇದೆ. ಆರಾಮಾಗಿರೋಕೆ ಹೇಗೋ ಸಾಧ್ಯ? ಅತ್ತೆ, ನಿಮ್ಮ ಜೊತೆ ನಾವು ಕೂಡ ಮೂಲೆ ಹುಡುಕಿದ್ದೀವಿ, ಹಳ್ಳಿನೂ ಜಾಲಾಡಿದ್ದೀವಿ, ಆದರೂ ಅವ್ರು ನಮಗೆಲ್ಲೂ ಸಿಕ್ಕಿಲ್ಲ. ಇನ್ನು ಎಷ್ಟು ಅಂತ ನಾವು ತಾನೇ ಹುಡ್ಕಕ್ಕಾಗತ್ತೆ ಹೇಳಿ? ಹಾಗಂತ ಅವ್ನು ಏನಾದರೂ ಆಗಲಿ ಅಂತ ಸುಮ್ಮನೆ ಇರೋಕ್ಕಾಗತ್ತಾ ಹೇಳು? ನೀನು ಈ ಮನೆ ಸೊಸೆ, ಅವ್ನು ನಿನಗೆ ಮೈದುನ ಮಗನಿಗೆ ಸಮ ಅಂತ ಹೇಳ್ತಾರೆ. ಅವನ ಮೇಲೆ ನಿನ್ಗೊಂದು ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ಅತ್ತೆ, ನೀವು ಯಾಕೆ ಈ ರೀತಿ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಜುನ್ ಮೇಲೆ ಅಕ್ಕರೆ ಆಗಲಿ ಕಾಳಜಿ ಆಗಲಿ ಇಲ್ಲ ಅಂತ ನಾನೇನು ಹೇಳಲಿಲ್ಲ. ನಿನ್ನ ಬಾಯಲ್ಲಿ ಹೇಳಲಿಲ್ಲಮ್ಮ, ಆದರೆ ನಿನ್ನ ಮಾತಿನ ಅರ್ಥ ಆಗಿತ್ತು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಮತ್ತೆ ಇನ್ನೇನೋ ಮಾಡಲಿ ನಾನು? ನನ್ನ ಮನಸ್ಸಿನ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳಿ ನಾನು ಹೇಳು? ಹೇಮಾ, ಯಾಕೆ ಕೋಪ ಮಾಡ್ಕೋತಾ ಇದೆಯಾ? ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ ಕಣೆ. ಏನು ಮಾಡು ಅಂತೀರಾ ಅತ್ತೆಮ್ಮ? ನಮಗೆ ದಾರಿ ಕಾಣ್ದಲೇ ಇರುವಾಗ ನಮಗೆ ದಾರಿ ತೋರಿಸೋದು ಶಾಸ್ತ್ರಿಗಳು. ಅವ್ರ ಹತ್ರ ಹೋಗಿ ಈ ರೀತಿ ಆಗಿದೆ ಅಂತ ಹೇಳೋಣ. ನಮ್ಮ ಅರ್ಜುನ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಕೇಳೋಣ. ಅವ್ರ ಲೆಕ್ಕಾಚಾರದಲ್ಲಿ ನೋಡಿ ನಮಗೆಲ್ಲ ಸರಿಯಾಗಿ ಹೇಳ್ತಾರೆ ಕಣೆ. ಅಯ್ಯೋ, ಇದು ನನ್ನ ಮಂಕ್ ಬುದ್ಧಿಗೆ ಹೊಳಿಲೇ ಇಲ್ವಲ್ಲ ಅತ್ತೆಮ್ಮ? ಹೇಮಾ, ಕತ್ಲಲ್ಲಿ ಕೂತ್ಕೊಂಡು ಕತ್ಲು ಅಂದ್ರೆ ಬೆಳಕು ಬರುತ್ತಾ ಹೇಳು? ದೀಪ ಹಚ್ಚಿದಾಗ್ಲೇ ಕತ್ಲಲ್ಲಿ ಬೆಳಕು ಬರೋದು. ನಡೀರಿ, ಶಾಸ್ತ್ರಿಗಳು ನೋಡ್ಕೊಂಡು ಬರೋಣ. ಹಾ ಕರ್ಣ, ನಾವು ಹೋದ್ಮೇಲೆ ಅರ್ಜುನ್ ಏನಾದರೂ ಬಂದರೆ ನಮಗೆ ಫೋನ್ ಮಾಡಿ ತಿಳಿಸು. ಸರಿ ಅಜ್ಜಿ, ಹಾಗೆ ಮಾಡ್ತೀನಿ. ರೀ, ನಿಮ್ಮ ಮನೆಯವ್ರು ಒಬ್ರೊಬ್ರು ಒಂದೊಂಥರ ವಿಚಿತ್ರವಾಗಿ ಆಡ್ತಾರೆ. ಅತ್ತೆ ನೋಡಿದ್ರೆ ಯಾವಾಗಲೂ ನನ್ನ ಮೇಲೆ ರೇಗ್ತಾ ಇರ್ತಾರೆ. ಅರ್ಜುನ್ ನೋಡಿದ್ರೆ ಅಮೃತಾನೇ ನನ್ನ ಪ್ರಪಂಚ, ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅಂತಾನೆ. ಹಾಗಂದು ಕೂಡ ಮಣಿನೇ ಮದುವೆ ಆಗ್ತೀನಿ, ಅವಳನ್ನ ಬಿಟ್ಟಿರಕ್ಕಾಗಲ್ಲ ಅಂತ ಅವಳ ಜೊತೆನೇ ಸುತ್ತಾಡ್ತಾನೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ನನಗೂ ಅರ್ಥ ಆಗ್ತಿಲ್ಲ ಚಿತ್ರ. ಇದನ್ನೆಲ್ಲ ನೋಡಿ ನೋಡಿ ನನಗಂತೂ ತಲೆ ಚಿಟ್ ಹಿಡ್ದೋಗಿದೆ. ಭೈರವ, ಇನ್ನೂ ನಿನ್ನ ಸೊಕ್ಕು ಉದ್ದಟತನ ಕರಗಿಲ್ಲ ಅಲ್ಲ? ನಾನ್ ಯಾವ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಹೀಗೆ ನೋಡ್ತಾ ಇದ್ಯಾ? ನೀನ್ ಯಾಕೆ ನನ್ನ ಹೆಸರಿಡ್ದು ಕರಿತಾ ಇದೀಯಾ? ಈಗ ನೀನು ಸ್ವತಂತ್ರಳಲ್ಲ, ನನ್ನ ಅಧೀನದಲ್ಲಿರೋಳು. ನನ್ನನ್ನ ಭೈರವ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ? ನೀನು ಮತ್ತಿನ್ ಏನಂತ ಕರಿಬೇಕು? ಬಾಬಾ ಅಂತ ಕೂಗು. ಸರಿ ಬಾಬಾ,
ಈ ವಿಧೇಯತೆ ವಿನಯತೆ ಯಾವಾಗಲೂ ಹೀಗೇ ಇರಲಿ. ಈಗ ಅರ್ಜುನ್ ಅಮೃತ ನಮ್ಮಿಂದ ತುಂಬಾ ದೂರ ಹೋಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಹೇಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅದು ನನಗೂ ಗೊತ್ತಿದೆ. ಅದನ್ನ ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಾಗರ ಪಂಚಮಿ ದಿನನೇ ಆ ನಾಗಿಣಿ ಅರ್ಜುನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ತಯಾರಿಯಾಗಿ ನಿಂತಿದ್ಲು. ಹಾಗೇನಾದ್ರೂ ಅವಳು ಕರ್ಕೊಂಡು ಹೋಗಿದ್ದಿದ್ರೆ ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಗ್ತಿತ್ತು. ಅದೃಷ್ಟವಶಾತ್ ಸ್ವಲ್ಪದ್ರಲ್ಲೇ ಅದು ತಪ್ಪಿತು. ಅಂದ್ರೆ ಅವಳು ಈಗಲೂ ಆ ಪ್ರಯತ್ನ ಮಾಡೋದಿಲ್ಲ ಅಂತ ನಾವು ಮೈ ಮರೆಯೋದಕ್ಕಾಗೋದಿಲ್ಲ. ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಬಾಬಾ. ಬಾಬಾ ಏನು ಇಬ್ರು ಆತಂಕದಲ್ಲಿರೋ ಹಾಗಿದೆ? ನೆನ್ನೆ ಅರ್ಜುನ್ ಮತ್ತೆ ಮಣಿ ಮನೆಯಿಂದ ಆಚೆ ಹೋದರು, ಇನ್ನೂ ಬಂದಿಲ್ಲ. ಯಾಕೋ ನಮ್ಮ ಮನೆಯವರಲ್ಲಿ ಮಣಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಮಗೂ ಅವಳ ಮೇಲೆ ಅನುಮಾನ ಬರ್ತಿದೆ ಬಾಬಾ. ನಗ್ಬೇಡಿ ಬಾಬಾ. ಅವ್ರಿಗೀಗ್ಲೇ ಅನುಮಾನ ಬರೋದ್ ಬೇಡ. ಹಾಗೇನಾದ್ರೂ ಬಂದ್ರೆ ನನ್ನ ಅರ್ಜುನ್ ಮದ್ವೆ ನಿಂತೋಗತ್ತೆ. ಆಗ ನಾನು ಈ ಲೋಕಕ್ಕೆ ಬಂದಿದ್ದ ಉದ್ದೇಶ ನೆರವೇರೋದಿಲ್ಲ. ಆಯ್ತು, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಬಾಬಾ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನನಗೊಬ್ಬ ಹೊಸ ಶಿಷ್ಯ ಸಿಕ್ಕಿದ್ದಾಳೆ, ಅವಳ ಜೊತೆ ಮಾತಾಡ್ತಿದ್ದೀನಿ. ಯಾರು ಕಾಣಿಸ್ತಿಲ್ವಲ್ಲ ಬಾಬಾ? ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಅರ್ಜುನ್ ಅವರೇ, ಈ ಕಾಡಲ್ಲಿ ಈ ಹೂವೆಲ್ಲಿ ಸಿಕ್ತು? ಮನಸ್ಸಲ್ಲಿ ಪ್ರೀತಿ ಇದ್ರೆ ಮರಳುಗಾಡಲ್ಲಿ ಬೇಕಾದ್ರೂ ನೀರು ಸಿಗುತ್ತೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಾಡಲ್ಲಿ ಹೂ ಸಿಗಲ್ವೇನ್ರಿ? ನಿಮಗೆ ಏನೇನು ಇಷ್ಟ ಇಲ್ಲ ಅಂತ ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಯಾಕೆ ಹೇಳಿ? ನಾನು ನಿಮ್ಮನ್ನು ಪ್ರೀತಿಸಿ ಮದುವೆ ಆಗಿರೋದು. ಅದಕ್ಕೆ ನಿಮ್ಗೇನೇನು ಇಷ್ಟ ಅಂತ ಹೇಳಲ್ಲ? ಹೇಳಿ ನೋಡೋಣ. ಹೂಗಳಲ್ಲಿ ಕೇದಿಗೆ ಹೂ ಇಷ್ಟ, ನಾದದಲ್ಲಿ ಪುಂಗಿನಾದ ಇಷ್ಟ, ಸ್ತೋತ್ರದಲ್ಲಿ ಶಿವಸ್ತೋತ್ರ, ದೇವರಲ್ಲಿ ರುದ್ರ ಇಷ್ಟ. ಏನಿದು? ಎಲ್ಲ ನನ್ನ ಕುಲಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ನಾಗಿಣಿ ಅನ್ನೋದು ಗೊತ್ತಾಗಿರೋ ಹಾಗಿದೆ. ಇದೇ ಸಮಯನ ಉಪಯೋಗಿಸ್ಕೊಂಡು ನಾನು ನಾಗಿಣಿ ಅನ್ನೋದನ್ನ ಅವರಿಗೆ ಹೇಳ್ಬಿಡ್ತೀನಿ. ಅಮೃತ ಅವರೇ, ಯಾಕೆ ಹೀಗೆ ನಿಂತ್ಬಿಟ್ರಿ? ನಿಮ್ಮ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ನನಗೆ ಚೆನ್ನಾಗಿ ಗೊತ್ತು.
ಅರ್ಜುನ್ ಅವರೇ, ನಾನು ನಿಮ್ಮಿಂದ ಒಂದು ಮುಖ್ಯವಾದ ವಿಚಾರನ ಮುಚ್ಚಿಟ್ಟಿದ್ದೀನಿ. ಏನು? ಸೂರ್ಯ ಪೂರ್ವದಲ್ಲೆಲ್ಲ ಪಶ್ಚಿಮದಲ್ಲಿ ಹುಟ್ಟೋದು ಅಂತ ಹೇಳಿ ಬೇಕಾದರೆ ನಂಬ್ತೀನಿ. ಆದರೆ ನೀವು ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ ಅನ್ನೋದನ್ನ ನಾನು ನಂಬೋದಿಲ್ಲ. ಇಷ್ಟು ನಂಬಿರೋ ನೀವನ್ನ ನಾನು ಕ್ಷಣ ಕ್ಷಣಕ್ಕೂ ವಂಚಿಸ್ತಾ ಇದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ. ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿರೋದಂತೂ ಸತ್ಯ. ಸರಿ, ಅದೇನು ಅಂತ ಹೇಳಿ. ಅದು ಒಂದು ಗೂಡಿನಲ್ಲಿ ಒಂದು ಗೂಡಿನ ಒಂದು ಚಂದ ಕಥೆಯ ಮುಗಿಸಿ ಹಾಕಿದಿರಿ, ಮರೆಯಲಾರೆನು ಸೇರಿ ನೀವು ಚಿತೆಯ. ಮುಂದೆ ಕಾದಿಹುದು ಕಾರ್ ಮೋಡ, ಬೆಳಕಿಲ್ಲ ಇನ್ನು ನರಕ, ಕಣ್ಣ ಬೆಂಕಿಯಲ್ಲಿ ಮರಣ ಮೂಡುತ್ತಿದೆ, ಬಾರದೇನು ನಡುಕ. ಕರುಣೆ ಬಾರದಿರುವ ವರವನು ಕೊಡು ಶಿವನೇ ನನಗೆ, ನನ್ನ ಸೇಡ ಜ್ವಾಲೆ ಎಂದಿಗೂ ಆರದಿರಲಿ ಪ್ರಭುವೇ. ಸೋಲು ಸುಳಿಯದಿರುವ ಗೆಲುವನ್ನು ನೀಡು ನನ್ನ ತಂದೆ, ಎಲ್ಲಿ ಓಡುತ್ತಿರುವೆ ನಿನಗೆ ನಾ ಮೃತ್ಯು ಅನ್ಯ ತಂದೆ. ಸತ್ಯ ಪರೀಕ್ಷೆಗೆ ಇಳಿಸಲು ಇವಳು, ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲದ ಇರಲು ನಾಗಿಣಿ. ಇಲ್ಲ, ನೀವು ನಾಗಿಣಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನಿದು ನಂಬೋದಿಲ್ಲ. ನೀವು ನಂಬಲ್ಲ ಅನ್ನೋ ಕಾರಣಕ್ಕೆ ಸತ್ಯ ಸುಳ್ಳಾಗಲ್ಲ. ನೋಡಿ, ಒಂದು ಸುಳ್ಳನ್ನ 1000 ಸತಿ ಹೇಳಿದ ತಕ್ಷಣ ಅದು ನಿಜ ಆಗೋದಿಲ್ಲ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಮುಂದೆನೆ ನಾನು ಈಗಲೇ ನಾಗಿಣಿ ಅಂತ ನಿರೂಪಿಸ್ತೀನಿ. ಅರ್ಜುನವರೇ, ಇದೇ ನನ್ನ ನಿಜವಾದ ರೂಪ. ಇಲ್ಲ, ನೀನು ನನ್ನ ಹೆಂಡತಿ ಅಮೃತ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ನಿಮ್ಮ ಅಮೃತ. ಇದು ಆ ಪರಶಿವನ ಮೇಲೆ ಆಣೆ. ಹತ್ರ ಬರ್ಬೇಡ, ದೂರ ಹೋಗೋ, ದೂರ ಹೋಗೋ. ಅರ್ಜುನವರೇ, ನಾನು ಇಚ್ಛಾಧಾರಿ ನಾಗಿಣಿ. ನಾನು ಬಯಸಿದಾಗ ಮಾನವ ರೂಪಕ್ಕೆ ಬರೋ ಶಕ್ತಿ ನನಗೆ ಆ ಪರಮಾತ್ಮ ಕೊಟ್ಟಿದ್ದಾನೆ. ನಾನು ಇಷ್ಟು ದಿನ ಈ ಸತ್ಯನ ಹೇಳೋದಕ್ಕೆ ಆಗಲೇ ಇಲ್ಲ. ಅಕಸ್ಮಾತ್ ನಾನು ಈ ವಿಷಯನ ಹೇಳಿದ್ರೆ ಎಲ್ಲಿ ನೀವು ನನ್ನಿಂದ ದೂರ ಆಗೋಗ್ತಿರೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು. ಇಲ್ಲ, ನೀನೊಂದು ವಿಷಕಾರಿ ಹಾವು. ನಿನಗೂ ನನಗೂ ಹೊಂದಾಣಿಕೆ ಆಗೋದಿಲ್ಲ. ಇಷ್ಟು ದಿನ ನಿನ್ ಜೊತೆ ಬದುಕದ್ನ ಅಂತ ನೆನ್ಸ್ಕೊಂಡ್ರೇನೆ ನನಗೆ ಮೈಯೆಲ್ಲ ಜುಮ್ ಅನಿಸ್ತಾ ಇದೆ. ಇನ್ನ ನಿನ್ ಜೊತೆ ಬದುಕೋದಕ್ಕಾಗೋದಿಲ್ಲ. ಇನ್ನು ಮೇಲೆ ನಿನ್ ದಾರಿ ನಿನಗೆ, ನನ್ನ ದಾರಿ ನನಗೆ. ಆ ಮಾತನ್ನ ಆಡ್ಬೇಡಿ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ಸಾಮಾನ್ಯ ಮನುಷ್ಯ. ನನ್ನ ಹೆಂಡತಿ ಕೂಡ ಸಾಮಾನ್ಯ ಹೆಣ್ಣಾಗಿರ್ಬೇಕು ಅನ್ನೋದು ನನ್ನ ಆಸೆ. ನನಗೆ ಮನೆಯವರೇ ಸರಿಯಾದ ಜೋಡಿ. ನೀನಲ್ಲ, ನೀನಲ್ಲ. ಅರ್ಜುನ್ ಅವರೇ, ಹತ್ರ ಬರ್ಬೇಡ. ಅರ್ಜುನ್ ಅವರೇ, ನಿಂತ್ಕೊಳ್ಳಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ನಿಂತ್ಕೊಳ್ಳಿ.
ಅರ್ಜುನ್ ಅವರೇ, ನೀವಿಲ್ದೆ ನಂಗೆ ಬದುಕೋಕ್ಕಾಗಲ್ಲ. ಅದು ನಿನಗೆ ಸಂಬಂಧಪಟ್ಟಿದ್ದು. ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಅರ್ಜುನ್ ಅವರೇ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ನನಗೆ ಬದುಕಿರೋದಕ್ಕಾಗೋದಿಲ್ಲ. ನಿಂತ್ಕೊಳ್ಳಿ ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ ನಿಂತ್ಕೊಳ್ಳಿ. ಅಮೃತ ಅವರೇ, ಅಮೃತ ಅವರೇ, ಏನಾಯ್ತು ಅಮೃತ ಅವರೇ? ಅಮೃತ ಅವ್ರೆ, ಯಾಕೆ ಹಾಕೋಕೊಂಡ್ರಿ? ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ? ಇಷ್ಟು ದಿನ ನಿಮ್ಮಿಂದ ದೂರ ಆಗಿ ಅನುಭವಿಸಿದ ನೋವೇ ಸಾಕು. ಯಾವತ್ತೂ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ನಾನು. ಈಗಲೇ ನಾಗಿನಿ ಅಂತ ನಿರೂಪಿಸ್ತೀನಿ. ಯಾಕೆ, ಏನಾದರೂ ಕೆಟ್ಟ ಕನ್ಸ್ಕೊಂಡ್ರಾ? ಹೌದು ಅರ್ಜುನ್ ಅವರೇ, ನೀವು ನನ್ನಿಂದ ದೂರ ಆಗಿರೋ ಥರ ಕನ್ಸ್ಕೊಂಡೆ. ಅದಕ್ಕೆ ಹಾಕಿರ್ಚ್ಕೊಂಡೆ. ನಿಮಗೆ ಬಿದ್ದಿರೋ ಈ ಕನಸೇ ಹೇಳ್ತಾ ಇದೆ ನೀವು ನನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ತಲೆ ಕೆಡಿಸ್ಕೋಬೇಡಿ, ಇನ್ಯಾವತ್ತೂ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಅರ್ಜುನ್ ಅವರೇ, ಈ ನಿಮ್ಮ ಭರವಸೆನೆ ನನಗೆ ಎಷ್ಟು ಶಾಂತಿ ನೆಮ್ಮದಿ ಕೊಡುತ್ತೆ ಗೊತ್ತಾ? ಅಮೃತ ಅವರೇ, ಈ ಜನ್ಮದಲ್ಲ, ಮುಂದಿನ ಯಾವ ಜನ್ಮದಲ್ಲೂ ನಾನು ನಿಮ್ಮಿಂದ ದೂರ ಆಗೋದಿಲ್ಲ. ನಿಮ್ಮಿಂದ ದೂರ ಆಗೋ ಸಮಯ ಸಂದರ್ಭ ಬರದೇ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ನಾನು ನಾಗಿನಿ ಅನ್ನೋ ವಿಚಾರನ ನಾನೀಗ ಅರ್ಜುನ್ ಅವರಿಗೆ ಹೇಳೋದಕ್ಕಾಗೋದಿಲ್ಲ. ಅಕಸ್ಮಾತ್ ಹೇಳಿದ್ರೆ ನಾನು ಕಂಡ ಕನಸಿನ ಥರ ಆದರೂ ಆಗಬಹುದು. ಯಾವ ನಾಗಮಣಿಗೋಸ್ಕರ ನಾನು ಈ ಲೋಕಕ್ಕೆ ಬಂದು ಆ ನಾಗಮಣಿ ನನ್ನ ಕೈಗೆ ಸಿಕ್ಕ ತಕ್ಷಣ ನಾಗಮಣಿ ಸಮೇತ ಅರ್ಜುನ್ ಅವ್ರನ್ನ ಕರ್ಕೊಂಡು ನನ್ನ ಲೋಕಕ್ಕೆ ನಾನು ಸೇರ್ಕೋತೀನಿ. ಒಂದು ಸಲ ಅರ್ಜುನ್ ಅವರು ನಮ್ಮ ಲೋಕಕ್ಕೆ ಬಂದರೆ ನನ್ನಿಂದ ಅವರನ್ನ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಇದೇ ಸರಿಯಾದ ನಿರ್ಧಾರ. ಅಮೃತ, ಯಾವ ನಾಗಮಣಿಗೋಸ್ಕರ ನೀನು ನಿನ್ನ ಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದ್ಯೋ ಆ ನಾಗಮಣಿ ನಿನ್ನ ಕೈಗೆ ಸಿಕ್ಕಿರೂ ಸಿಕ್ಕದ ಹಾಗಿದೆ. ಇದನ್ನೇ ಅಲ್ವಾ ಆ ಭಗವಂತನ ಲೀಲೆ ಅನ್ನೋದು. ಆ ನಾಗಮಣಿ ಅರ್ಜುನ್ ಮನೆಯವರ ವಶದಲ್ಲಿದೆ ಅನ್ನೋದು ನಿನಗೆ ಗೊತ್ತಾಗಿ ನೀನು ಅವರ ಮನೆ ಸೊಸೆಯಾಗಿ ಹೋದರೆ ಅದನ್ನು ಸುಲಭವಾಗಿ ನಿನ್ನ ಕೈವಶ ಮಾಡ್ಕೋಬೋದು ಅಂತ ನೀನು ಅರ್ಜುನ್ನ ಮದುವೆ ಆದೆ. ಆದರೆ ಅವನ ಪ್ರೀತಿಯಲ್ಲಿ ನೀನು ಕರಗಿ ಹೋಗಿ ನಿನ್ನ ಕರ್ತವ್ಯವನ್ನೇ ಮರೆತು ಹೋದೆ. ಈಗ ಮತ್ತೆ ನಿನಗೆ ನಾಗಮಣಿಯ ನೆನಪಾಗಿದೆ. ಈಗ ಮತ್ತೆ ಅದನ್ನು ಹುಡುಕೋದಕ್ಕೆ ಹೊರಟಿದೆಯಾ? ಆ ನಾಗಮಣಿ ನಿನ್ನ ಅರ್ಜುನನೊಳಗೆ ಇದೆ ಅನ್ನೋದು ನನಗೆ ಗೊತ್ತಿದ್ರೂ ಅದನ್ನ ನಾನು ನಿನಗೆ ಹೇಳೋ ಸ್ಥಿತಿನಲ್ಲಿಲ್ಲ.
ಯಾಕೆಂದರೆ ಅದು ಆ ಸರ್ವೇಶ್ವರನ ಆಜ್ಞೆ. ಅವನ ಆಜ್ಞೆಯನ್ನು ನಾನು ಮೀರೋದಕ್ಕೂ ಆಗೋದಿಲ್ಲ. ಹಾಗೆ ನನ್ನ ಕರ್ತವ್ಯವನ್ನು ನಾನು ಮರೆಯೋದಕ್ಕೂ ಆಗೋದಿಲ್ಲ. ನಾನು ನಿನಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡೋಕ್ಕಾಗದೆ ಹೋದರೂ ಪರೋಕ್ಷವಾಗಿ ನಿನಗೆ ಸಹಾಯ ಮಾಡ್ತಾನೇ ಬಂದಿದ್ದೀನಿ. ಮುಂದೆಯೂ ನಿನ್ನ ಸಹಾಯಕ್ಕೆ ನಿಲ್ತೀನಿ. ಆ ನಾಗಮಣಿ ನಿನ್ನ ಕೈವಶವಾಗಿ ನೀನು ಅರ್ಜುನ್ ಸುಖವಾಗಿ ಬದುಕುವಾಗಲಿ ಅನ್ನೋದೇ ನನ್ನ ಆಸೆ. ಅಮೃತವ್ರೆ, ಇನ್ಮೇಲೆ ನಮ್ಮ ಸಾಮ್ರಾಜ್ಯ ಇದೆ. ಎಲ್ಲಿವರೆಗೂ ಗೊತ್ತಾ? ನೀವೇ ಇಲ್ಲಿಂದ ಹೋಗೋಣ ಅಂತ ಹೇಳೋವರೆಗೂ. ನನ್ನನ್ನು ಕೇಳೋದಾದ್ರೆ ನಾವಿಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ಎಲ್ಲಿಗೂ ಹೋಗೋದು ಬೇಡ. ಇನ್ನೇನ್ರಿ ಮತ್ತೆ, ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ? ನಾನು ಬಡವ, ನೀವು ಬಡವಿ, ನಮ್ಮ ಪ್ರೀತಿಗೆ ಬಡತನ ಇಲ್ಲ ಅಂತ ಇಲ್ಲೇ ಇದ್ಬಿಡೋಣ. ಅರ್ಜುನ್ ಅವರೇ, ಈ ಪ್ರಪಂಚದಲ್ಲಿ ನನ್ನವರು ಅಂತ ಇರೋದು ನನಗೆ ನೀವು ಮತ್ತು ಅತ್ತೆ ಮಾತ್ರ. ನಿಮ್ಮಲ್ಲಿ ನನಗೆ ನನ್ನ ತಂದೆ, ನನ್ನ ಗೆಳೆಯ, ನನ್ನ ಸಂಗಾತಿನ ಕಂಡ್ರೆ ಅತ್ತೇಲಿ ನನ್ನ ತಾಯಿನ ಕಾಣ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಅತ್ತೆ ಅಕ್ಕರೆಯಿಂದ ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ. ರೀ ಅಮೃತ ಅವರೇ, ನಿಮಗೆ ನನ್ನ ಮೇಲೆ, ನನ್ನ ತಾಯಿ ಮೇಲೆ ಎಷ್ಟು ಪ್ರೀತಿ ರೀ. ನಿಮ್ಗೊಂದು ಮಾತು ಹೇಳ, ನಿಮ್ಮನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ, ನಮ್ಮಮ್ಮ ನಿಮ್ಮನ್ನು ಸೊಸೆಯಾಗಿ ಪಡೆಯೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ರು. ನೀವು ಆಡೋ ಈ ಮಾತುಗಳಲ್ಲೇ ಗೊತ್ತಾಗ್ತಿದೆ ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ. ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ನಾನು ನಿಮ್ಮ ಪ್ರೀತಿ ದಾಸ. ನೀವು ಆಸೆ ಪಟ್ಟಿದ್ದಲ್ಲ ಈಡೇರಲಿ ಅಂತ ತಥಾಸ್ತು ಅಂತಿರ್ತೀನಿ. ಪರಮೇಶ್ವರ, ನಾನು ಆದಷ್ಟು ಬೇಗ ನನ್ನ ಅರ್ಜುನವ್ರ ಜೊತೆ ನನ್ನ ಲೋಕಕ್ಕೆ ಸೇರ್ಕೋಬೇಕು ಅಂತ ಇದ್ದೆ. ಆದರೆ ಅದಕ್ಕೂ ಮುಂಚೆ ನನ್ನ ಕರ್ತವ್ಯ ನನ್ನ ಕೈ ಬೀಸಿ ಕರಿತಾ ಇದೆ. ನಾಗಲೋಕದ ಉಸಿರಾಗಿರೋ ನಾಗಮಣಿ ನನ್ನ ಕೈಗೆ ಸಿಗಲಿ ಅಂತ ನಾನು ಪಡಬಾರ್ದ ಎಲ್ಲ ಪ್ರಯತ್ನಗಳನ್ನು ಪಟ್ಟು ಇಲ್ಲಿದ್ದೀನಿ. ಆದರೆ ಫಲ ಮಾತ್ರ ಸಿಗ್ತಾ ಇಲ್ಲ. ನಾಗಮಣಿ ಎಲ್ಲಿದ್ಯೋ, ಹೇಗಿದ್ಯೋ ಗೊತ್ತಿಲ್ಲ. ನಾಗಮಣಿ ಮತ್ತೆ ನನ್ನ ವಶಕ್ಕೆ ಬರಬೇಕು ಅಂದರೆ ನಾನು ಆ ಪರಶಿವನ ಪೂಜೆ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಅವನ ಅನುಗ್ರಹ ನನಗೆ ಸಿಗೋದು. ಅವನ ಆಶೀರ್ವಾದದಿಂದ ನಾಗಮಣಿ ಮತ್ತೆ ನನ್ನ ಕೈವಶ ಆಗೋದು. ಅವನ ಆಶೀರ್ವಾದ, ಅನುಗ್ರಹ ಸಿಗಬೇಕು ಅಂದರೆ ಶಿವನ ಮೂರ್ತಿ ಆದರೂ ಇರಬೇಕು. ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ. ನಿರಾಕಾರ, ನಿರ್ವಿಕಾರ, ನನಗೆ ಆದಿ ಅಂತೆ ಇಲ್ಲ. ಸೃಷ್ಟಿಯ ಕನಕನದಲ್ಲೂ ನಾನು ಇದ್ದೇನೆ. ನಂಬಿ ಕರೆದರೆ ನನ್ನ ಸೃಷ್ಟಿಯ ಪ್ರತಿ ಕನಕನದಲ್ಲೂ ನಾನು ಆವಿರ್ಭವಿಸುತ್ತೇನೆ. ನನಗೆ ಭಕ್ತರು ಮಾತ್ರ ಮುಖ್ಯ, ಭಕ್ತಿ ಭಾವ ಮಾತ್ರ ಮುಖ್ಯ. ಅಣುರೇಣು ತೃಣಕಾಷ್ಟದಲ್ಲೂ ಆ ಪರಮೇಶ್ವರ ಇರ್ತಾನೆ ಅನ್ನೋ ಮಾತು ಸತ್ಯ. ಈ ಮಣ್ಣಲ್ಲೂ
ಶಿವ ಇರ್ತಾನೆ. ಇಲ್ಲ ಅಂದಿದ್ರೆ ನಿರಾಕಾರ ನಿರ್ವಿಕಾರ ಅಂತ ತನ್ನನ್ನು ತಾನು ಹೇಳ್ಕೊತಾ ಇರಲಿಲ್ಲ. ಓಂ ನಮಃ ಶಿವಾಯ. ಬಾಬಾ, ಮೊದಲು ಆ ಅರ್ಜುನ್ ಮತ್ತೆ ಮಣಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೋಬೇಕು. ನಾಗರ ಪಂಚಮಿಯ ದಿವಸ ಅರ್ಜುನ್ನ ಒಂದು ಸ್ತ್ರೀ ಶಕ್ತಿ ಅಮೃತಾಳಿಂದ ಕಾಪಾಡ್ತು ಅಂತ ಹೇಳದ್ನಲ್ಲ. ಅವಳೇ ನಿನ್ನೆ ರಾತ್ರಿ ಅವನನ್ನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ಲು. ಬಾಬಾ, ಈ ಸ್ತ್ರೀ ಮಾಯಾಶಕ್ತಿ ಯಾವುದು? ಅವಳು ಯಾಕೆ ಅರ್ಜುನನ್ನ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧವಾಗಿದ್ಲು? ಅವಳು ಯಾರು ಅಂತ ಹೇಳಿ ಬಾಬಾ. ಅವಳು ಯಾರೇ ಆಗಿರ್ಲಿ, ಅವಳು ಈ ಜಗತ್ತಿಗೆ ಯಾಕಾದ್ರೂ ಬಂದೆ ಅಂತ ಪಶ್ಚಾತ್ತಾಪ ಪಡ್ಬೇಕು. ಹಾಗೆ ಮಾಡ್ತೀನಿ. ಬಾಬಾ, ಇದು ಹೇಗೆ ಸಾಧ್ಯ? ಅಲ್ಲಿರೋ ಕಲ್ಲು ಇದ್ಕಿದ ಹಾಗೆ ನಮ್ಮ ಮೇಲೆ ಬೀಳೋದಕ್ಕೆ ಹೇಗೆ ಸಾಧ್ಯ? ಇನ್ನೊಂದ್ ಸತಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನೇ ಬಂಡೆನ ಎತ್ತಿ ನಿನ್ ತಲೆ ಮೇಲೆ ಹಾಕ್ತೀನಿ. ರುದ್ರ, ನೀನು ಮಾತಾಡಿದ್ದು ಆ ಮಾಯಾ ಸ್ತ್ರೀ ಶಕ್ತಿಗೆ ಕೇಳಿಸ್ತು. ಬಾಬಾ, ಏನು ಹೇಳ್ತಿದ್ದೀರಾ ನೀವು? ನಾನು ಇಲ್ಲಿ ಮಾತಾಡಿದ್ದು ಆ ಸ್ತ್ರೀ ಶಕ್ತಿಗೆ ಕೇಳಿಸೋದಕ್ಕೆ ಹೇಗೆ ಸಾಧ್ಯ ಬಾಬಾ? ಇಲ್ಲಿ ಯಾರು ಇಲ್ವಲ್ಲ. ನಮ್ಮ ಕೈಗೆ ಯಾರು ಕಾಣಿಸ್ತಾನೆ ಇಲ್ಲ. ಅಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೋ ಶಕ್ತಿ ಇರೋ ಪ್ರಪಂಚ. ಅವಳು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ನಾವೆಲ್ಲರೂ ಅವಳ ಕಣ್ಣಿಗೆ ಕಾಣಿಸ್ತೀವಿ. ನಮ್ಮ ಮಾತುಗಳು ಅವಳ ಕಿವಿಗೆ ಬೀಳುತ್ತೆ. ನೀವು ಆಡೋ ಪ್ರತಿಯೊಂದು ಮಾತನ್ನ ತುಂಬಾ ಎಚ್ಚರದಿಂದ ಮಾತಾಡಿ, ಇಲ್ಲಾಂದ್ರೆ ಆ ಸ್ತ್ರೀ ಶಕ್ತಿಯ ಕೋಪನ ನೀವು ಎದುರಿಸಬೇಕಾಗುತ್ತೆ. ನೀವು ಹೇಳ್ದಾಗೆ ಆಗ್ಲಿ ಬಾಬಾ. ಆ ಸ್ತ್ರೀ ಶಕ್ತಿಗೆ ನಮ್ಮ ಅರ್ಜುನ ನಾಗಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ವಾ ಬಾಬಾ? ಹೌದು, ಆ ಶಕ್ತಿಯಿಂದ ಅರ್ಜುನ್ನ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅಮೃತ ತನ್ನ ಶಕ್ತಿಯಿಂದ ಅವಳ ಪ್ರಯತ್ನವನ್ನೆಲ್ಲ ವಿಫಲ ಮಾಡಿದ್ಲು. ಹಾಗಾದ್ರೆ ಅರ್ಜುನ್ ಈಗ ಎಲ್ಲಿದ್ದಾನೆ ಬಾಬಾ? ಅರ್ಜುನ್ ಈಗ ಅಮೃತ ಜೊತೆಲಿದ್ದಾನೆ. ಅಮೃತ ಎಲ್ಲಿದ್ದಾಳೆ? ಅದೇ ನಮ್ಮ ಮುಂದಿರುವ ಪ್ರಶ್ನೆ. ಅವರು ಎಲ್ಲಿದ್ದಾರೆ ಅಂತ ನಾವು ಹುಡುಕಬೇಕು. ಕರ್ಪೂರಗೌರಂ ಕರುಣಾವತಾರಂ ಸಂಸಾರ ಸಾರಂ ಗಜೇಂದ್ರಹಾರಂ. ಕರ್ಪೂರಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ.
ಶಿವಲಿಂಗನ ಮಾಡಿದ್ದಾಯ್ತು, ಈಗ ಹೂ ತರಬೇಕಲ್ಲ. ನನಗೇನು ಬೇಕು ಏನು ಬೇಡ ಅನ್ನೋದು ನನಗಿಂತ ಮೊದಲು ನಿಮಗೆ ಗೊತ್ತಿರುತ್ತಲ್ವಾ? ಹೌದು. ಅದೇಗೆ? ಯಾಕೆ ಅಂದರೆ ನಮ್ಮಿಬ್ಬರ ದೇಹ ಬೇರೆ ಆದರೂ ಆತ್ಮ ಒಂದೇ ಅಲ್ವಾ, ಅದಕ್ಕೆ. ಅಮೃತ ಅವರೇ, ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋ ಗಂಡ ನನ್ನ ಪ್ರಕಾರ ಗಂಡನೇ ಅಲ್ಲ. ಹೆಂಡತಿ ಆದವಳು ಪ್ರತಿ ಹಂತದಲ್ಲೂ ತನ್ನ ಗಂಡನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವನಿಗೆ ಹೇಗೆ ಬೇಕೋ ಹಾಗೆ ನಡ್ಕೋತಾಳೆ. ಹೀಗಿರುವಾಗ ಗಂಡ ಆದವನು ತನ್ನ ಹೆಂಡತಿ ಮನಸ್ಸನ್ನ ಅರ್ಥ ಮಾಡಿಕೊಂಡು ಹಾಗೆ ನಡ್ಕೊಂಡ್ರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತೀಚ ರಾಮಿ ಅಂತ ತಾಳಿ ಕಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ಯಾಕೆ ನನ್ನ ಹೀಗೆ ನೋಡ್ತಾ ಇದ್ದೀರಾ? ನಿಮ್ಮಂಥ ಒಳ್ಳೆ ಮನಸ್ಸಿರೋ ಗಂಡ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಅರ್ಜುನ್ ಅವರೇ. ಸಮಯ ಸಿಕ್ಕಿದ್ರೆ ಸಾಕು ನನ್ನ ಹೊಗಳಕ್ಕೆ ನಿಂತುಬಿಡ್ತೀರಲ್ಲ. ಈ ರೀತಿ ಹೆಜ್ಜೆಗೂ ನನ್ನ ಹೊಗಳಿದ್ರೆ ನನಗೆ 2 ಕೊಂಬಂದ್ಬಿಡುತ್ತೆ ಅಷ್ಟೇ. ಅಮೃತ ಅವರೇ, ನನಗೆ ಒಂದೇ ಒಂದು ಆಸೆ ಕಣ್ರಿ, ನೀವು ಯಾವಾಗಲೂ ಈ ರೀತಿ ನಗ್ತಾ ಇರಬೇಕು ಅಂತ. ಅರ್ಜುನ್ ಅವರೇ, ಈ ಶಿವನ ಆಶೀರ್ವಾದ ನಿಮ್ಮ ಪ್ರೀತಿ ನನ್ನ ಜೊತೆಗಿದ್ರೆ ನಾನು ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ. ಅದೆರಡೂ ಸದಾ ನಿಮ್ಮ ಜೊತೆ ಇದ್ದೇ ಇರುತ್ತೆ ಬಿಡ್ರಿ. ಅದು ಸರಿ, ಏನು ಇದ್ದಕ್ಕಿದ್ದ ಹಾಗೆ ಮಣ್ಣಲ್ಲಿ ಶಿವನ ಲಿಂಗ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಏನೋ ಸೀರಿಯಸ್ ಆಗಿ ಬೇಡ್ಕೋತಾ ಇದ್ದೀರಾ ಅಂತ ಆಯ್ತು. ನೀವೇನು ಬೇಡ್ಕೋಬೇಕು ಅಂತಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೌದಾ? ಏನದು?